ಧಾರವಾಡದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದ್ದು ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಕವಲಗೇರಿ ಹಾಗೂ ಚಂದನಮಠಿ ಎನ್ನುವಂತಹ ಈ ಒಂದು ಗ್ರಾಮಗಳಲ್ಲಿ ನಡುವಿನ ರಸ್ತೆಯಾಗಿದ್ದಂತಹ ತಡೆಗೋಡೆ ಕೊಚ್ಚಿ ಹೋಗಿದೆ. ರೈತರ ಜಮೀನುಗಳಿಗೆ ನೀರು ಕೂಡ ನುಗ್ಗಿದೆ. ಪರಿಣಾಮ ಮುಂಗಾರು ಬಿತ್ತನೆಯ ದರ ಈ ಒಂದು ಹವಾ ಜಾಸ್ತಿ ಆಗ್ತಾ ಇದೆ ಅಂತಾನೆ ಹೇಳಬಹುದು. ಫಲವತ್ತಾದಂತಹ ಮಣ್ಣು ಕೊಚ್ಚಿ ಹೋಗಿದ್ದು ಹೊಲದಲ್ಲಿ ಬರೀ ಕಲ್ಲುಗಳು ಪ್ರದರ್ಶನವಾಗ್ತಾ ಇದೆ. ಕುಡಿಯುವ ನೀರಿನ ಪೈಪು ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಸಗರ ಗ್ರಾಮದ ದಲಿತ ಕೆರೆಯಲ್ಲಿ ನಿತ್ಯವೂ ಕೂಡ ಕುಡಿಯುವ ನೀರಿಗಾಗಿ ಪರದಾಟ ಶುರುವಾಗಿದೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಎಷ್ಟೇ ಬಾರಿ ಮನವಿಯನ್ನ ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ. ಹೀಗಾಗಿ ಸಿಟ್ಟಿಗಿದ್ದಂತಹ ಮಹಿಳೆಯರು ಖಾಲಿ ಗುಣವನ್ನ ಹಿಡಿದುಕೊಂಡು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಅಧಿಕಾರಿಗಳ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ತಕ್ಷಣವೇ ಶುದ್ಧ ಕುಡಿಯುವ ನೀರಿನ ಘಟಕ ಏನಿದೆ ಅಲ್ಲ ಅದನ್ನ ಸರಿ ಮಾಡಿಸಬೇಕು ಅಂತ ಕೂಡ ಹೇಳಿದ್ದಾರೆ. ಭ್ರಷ್ಟಾಧಿಕಾರಿಗಳಿಗೆ ಧಿಕ್ಕಾರ. ಬಡ ದಲಿತರಿಗೆ ನೀರು ಕೊಡದಿರುವ ಭ್ರಷ್ಟಾಧಿಕಾರಿಗಳಿಗೆ ಧಿಕ್ಕಾರ. ತಕ್ಷಣ ದಲಿತರ ಓಣಿಗೆ ನೀರು ಕೊಡಲೇಬೇಕು. ತಕ್ಷಣ ದಲಿತರ ಓಣಿಗೆ ನೀರು ಕೊಡಲೇಬೇಕು. ಒಂದು ತಿಂಗಳಾದರೂ ಕೂಡ ದಲಿತರ ಓಣಿಯಲ್ಲಿ ನೀರು ಬರದ ಕಾರಣ ಕುಡಿಯಲು ನೀರಿನ ಪರದಾಟ ಬಹಳ ಅಹಂಕಾರವಾಗಿದೆ. ತಕ್ಷಣ ಗ್ರಾಮ ಪಂಚಾಯಿತಿ ಆಡಳಿತ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕುಡಿಯಲು ಶುದ್ಧ ನೀರಿನ ವ್ಯವಸ್ಥೆ ಮಾಡಿ ಮತ್ತು ಜೆಜೆಂ ಕಾಮಗಾರಿ ಅಂತೂ ಸಂಪೂರ್ಣ ಕಳಪೆ ಮಟ್ಟದಾಗಿದೆ. ಯಾವ ಒಂದು ನೆಲದಲ್ಲಿ ಕೂಡ ಒಂದನ್ನು ನೀರು ಬರದಂತ ಆಗಿದೆ. ಈಗ ಇಲ್ಲಿ ನೀರಿನ ಟಾಕಿ ಕಾಣ್ತದ, ಆ ನೀರಿನ ಟಾಕಿಯಲ್ಲಿ ಕೂಡ ಒಂದನ್ನು ನೀರು ಬರ್ತಾ ಇಲ್ಲ. ಒಂದು ತಿಂಗಳಾದ್ರೂ ಕೂಡ ಬೇರೆ ಏರಿಯಾದಲ್ಲಿ ಹೋದ್ರೆ ನೀವು ದಲಿತರಿದ್ದೀರಿ ಬರಬಾರ್ದು ಅಂತ ಹೇಳಿ ಬಹಿಷ್ಕಾರ ಆಗ್ತಿದ್ದಾರೆ. ಅದಕ್ಕಾಗಿ ಗ್ರಾಮ ಪಂಚಾಯತಿ ಆಡಳಿತ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಕ್ಷಣ ಕುಡಿಯಲು ನೀರಿನ ವ್ಯವಸ್ಥೆ ಮಾಡಬೇಕು. ಇಲ್ಲವಾ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.